ಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಯಾವ ರೀತಿ ಉಡ್ಸೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾವಿಲ್ಲಿ 1 ಮಾರ್ ಸ್ಯಾರಿಯಷ್ಟು ಅಳತೆ ಬಿಟ್ಕೊಂಡು ಮಿಕ್ಕಿನೆಲ್ಲ ನರಿಗೆ ಮಾಡಿಕೊಂಡು ಸೇಫ್ಟಿ ಪಿನ್ಸಿಂದ ಎಲ್ಲ ಲಾಕ್ ಮಾಡಿಕೊಂಡು ಡಿಸ್ಟೆನ್ಸ್ ನೋಡಿಕೊಂಡು ಮಧ್ಯಕ್ಕೆ ಅಳತೆ ಮಾಡ್ಕೊಂಡಿದ್ದೀನಿ. ಪಿನ್ನಿಗೆ ಒಂದು ಕೋಲು ಕಟ್ಕೊಂಡಿದ್ದೀನಿ ಹಸ್ತಗಳನ್ನ ನಾವು ಜಾಯಿನ್ ಮಾಡೋದಕ್ಕೆ. ಅದರಲ್ಲೇ ನಿಮಗೆ ಥ್ರೆಡ್ ಕೊಟ್ಟಿರ್ತಾರೆ, ಹಾಗೆ ಕೂಡ ಹಾಕ್ಕೊಳ್ಬೋದು. ಇಲ್ಲ ನಿಮಗೆ ಸೇಫ್ಟಿ ಇಲ್ಲ ಅಂದರೆ ಒಂದು ಸೂಜಿ ದಾರದಿಂದ ನೀಟಾಗಿ ಟೈಟ್ ಮಾಡಿ ಲಾಕ್ ಮಾಡ್ಕೊಳ್ಬೋದು. ಆವಾಗ ನಮಗೆ ಕೈಗಳು ಹಸ್ತಗಳು ಅಲ್ಲಾಡೋದಿಲ್ಲ. ಇದೆಲ್ಲ ಆದಮೇಲೆ ಒಂದು ಬ್ಲೌಸ್ ಪೀಸ್ ತೊಗೊಂಡು ಅದನ್ನ ಫೋಲ್ಡಿಂಗ್ ಮಾಡಿಕೊಂಡು ಆ ಕಡೆಯಿಂದ 2 ಫೋಲ್ಡು ಈ ಕಡೆಯಿಂದ 2 ಫೋಲ್ಡ್ ಮಾಡಿಕೊಂಡು ಪಿನ್ ಹಾಕ್ಕೊಂಡು ಅಳತೆ ಮಾಡಿಕೊಂಡು ಇದ್ದೀನಿ. ಇದನ್ನು ಇವಾಗ ನಾವು ಬಿಂದಿಗೆಗೆ ಏನು ಮಧ್ಯಭಾಗದಲ್ಲಿ ನಾವು ಇನ್ನೊಂದು ಕೋಲ್ ಕಟ್ಟಿಲ್ಲ, ಅದರಿಂದ ಇದಕ್ಕೆ ಜಾಯಿನ್ ಮಾಡಿಬಿಟ್ಟು ನಾವಿಲ್ಲಿ ಪ್ಲಾಸ್ಟರ್ನ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಇದಕ್ಕೂ ಸಹ ನೀವು ಕೋಲ್ ಕಟ್ಕೊಂಡು ಪಿನ್ ಮಾಡ್ಕೊಳ್ಬೋದು. ಇದಾದಮೇಲೆ ನಾವು ಬ್ಲೌಸ್ಗೆ ಏನು ಕಲರ್ ಕಾಂಬಿನೇಷನ್ ಮಾಡಿದ್ದೀನೋ ಅದೇ ಬಟ್ಟೆನ ತೊಗೊಂಡು ಇಲ್ಲಿ ಟೈಟಾಗಿ ಬಿಂದಿಗೆಗೆ ಸುತ್ತಕೊಂಡು ನಮಗೆ ಬಾಡಿ ಶೇಪಿಂಗ್ ಬರೋ ಥರ ನೀಟಾಗಿ ನಮಗೆ ಬಿಂದಿಗೆನ ರೆಡಿ ಮಾಡಿಕೊಂಡು ಒಂದು ಬೌಲಲ್ಲಿ ಅಕ್ಕಿ ತುಂಬಿಡ್ಕೊಂಡು ನಾವು ನರಿಗೆ ಏನು ಮಾಡ್ಕೊಂಡಿರುವ ಸ್ಯಾರಿನ ನಮಗೆ ಉದ್ದ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆಯಷ್ಟು ನರಿಗೆಗಳನ್ನ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ದಾರ ತೊಗೊಂಡು ಕಂಠಕ್ಕೆಲ್ಲ ನೀಟಾಗಿ ಟ್ಯಾಗ್ ಮಾಡಿ ನಮಗೆ ಹಸ್ತಗಳನ್ನೆಲ್ಲ ಜೋಡಣೆ ಅದಾದಮೇಲೆ ಪಾದಗಳನ್ನ ಈ ರೀತಿ ನಾವು ದಾರದ ಸಹಾಯದಿಂದ ಲಾಕ್ ಮಾಡಿಕೊಂಡು ಇದನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಹಸ್ತದ್ದು ನಿಮಗೆ ಹಿಂದೆ ಮತ್ತು ಮುಂದಿನ ವೀಡಿಯೋಗಳಲ್ಲಿ ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ. ಆ ವಿಡಿಯೋ ಯಾವುದೇ ರೀತಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದಾದಮೇಲೆ ನರಿಗೆಗಳನ್ನೆಲ್ಲ ಮಾಡಿಕೊಂಡು ಲಾಸ್ಟ್ ಪೋರ್ಷನ್ ನಮ್ಮದು ಏನಿದೆ ಬಾರ್ಡ್ರೆಲ್ಲ ನೀಟಾಗಿ ಫ್ರಂಟಿಗೆ ಬರೋ ಥರ ಎಲ್ಲ ಜೋಡಣೆ ಮಾಡಿಕೊಂಡು ಸೇಫ್ಟಿ ಪಿನ್ ಸಹಾಯದಿಂದ ಎಲ್ಲ ನೀಟಾಗಿ ಲಾಕ್ ಮಾಡ್ಕೊಂಡಿದ್ದೀನಿ. ಇದ್ರದ್ದು ಲೆಂತಿ ವಿಡಿಯೋ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ನಿಧಾನವಾಗಿ ಹೋಗಿ ನನ್ನ ಒಂದು ಚಾನಲಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬಯೋದಲ್ಲೇ, ಅದರಲ್ಲೇ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಇದು ನೋಡಿ ನಮಗೆ ಲಾಸ್ಟಲ್ಲಿ ನಾವು ಎಕ್ಸ್ಟ್ರಾ ಸ್ಯಾರಿ ಹಿಂದ್ಗಡೆ ಬಿಟ್ಟಿದ್ವಲ್ಲ ಅದನ್ನು ನಾನು ಇಲ್ಲಿ ತೊಗೊಂಡು ಇಲ್ಲಿ ಲೆಫ್ಟ್ ಹ್ಯಾಂಡ್ಗೆ ನಾವೇನು ಕಾಲಿಗೆ ಇದನ್ನಲ್ಲಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಲೆಂತ್ ನಾವೇನು ಮುಂದೆ ತೊಗೊಂಡಿರ್ತೀವೋ ಹಿಂದೆ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಅದನ್ನ ಇದಕ್ಕೆ ನಾನು ಟ್ಯಾಗ್ ಮಾಡಿ ನಮ್ಮದು ಪಾದಗಳದ್ದು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಹೇಗೆ ಮಾಡಿದ್ದೀವಿ ಅಂತ ನೀವು ಮುಂಚೆನೇ ಅಂದ್ಕೊಂಡಿದ್ರೆ ಫೈನಲ್ ಆಗಿ ಇದು ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಒಂದು 4-5 ವೆರೈಟಿಲಿ ಸ್ಯಾರಿಗಳನ್ನ ಉಡ್ಸಿದ್ದೀನಿ. ಆ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ ಇದೆ, ನೀವು ಒಂದ್ಸಲ ಚೆಕ್ ಮಾಡಿ. ಇನ್ನು ಲಾಸ್ಟ್ ಎಲ್ಲ ಆದಮೇಲೆ ಪಾದಕೆಗಳು ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಹಸ್ತಗಳನ್ನೆಲ್ಲ ಜೋಡಿಸ್ಕೊಂಡು ಫೈನಲ್ ಲುಕ್ಕು ನಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಂಪ್ಲೀಟ್ ಆಗುತ್ತೆ. ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕು ಶೇರು ಕಮೆಂಟ್ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಇದು ಡೀಟೇಲ್ಸ್ ಇದೆ.